ದುಡ್ಡು ಕೊಟ್ರೆ ಸೆಕ್ಸ್ ತಡ್ಕೊಳಕ್ ಆಗದೆ ಇರೋವಂಥವ್ರು, ಅದಕ್ಕೂ ವ್ಯವಸ್ಥೆ ಇದೆಯಾ? ಅವ್ನ ಲೈಫ್ ಅಲ್ಲೇ ಡಮರ್ ಆಗೋದು, ಪಶ್ಚಾತ್ತಾಪ. ಹೊರಗಡೆ ಹೋದ್ರೆ ಸಾಕಾಗಿರುತ್ತೆ. ಪೊಲೀಸರು ಚರಿತ್ರೆನೇ ಅಲ್ಲಿ ಎತ್ತಿ ಇಡ್ತಾರೆ. ಈ ಹೊಸದಾಗಿ ಹೋಗ್ತಾರಲ್ಲ, ಹಳೆ ಕೈದಿಗಳು ಯಾರು ಇರ್ತಾರಲ್ಲ, ಅವರು ಇವರನ್ನ ಬಳಸ್ಕೊಂತಾರೆ. ಹೊಸಬ್ರು ಹೋದ್ರೆ ಹೊಡಿತಾರೆ, ಮಚ್ಚರ ಇರ್ತಾರೆ, ಯಾವನೇನು ತಿನ್ನೋದಿಲ್ಲ. ದರ್ಶನ್ಗೂ ಅದೇ ಆಗಿದೆ. ಅವ್ರಂತ ಅಲ್ಲ, ಪ್ರತಿಯೊಬ್ರು ಸರ್, ಅವ್ರು ಎಷ್ಟೇ ಕೋಟಿಗೆ ಬದುಕಿರ್ಲಿ, ಕೋಟೆ ಕಟ್ಟಿರ್ಲಿ, ಇದು ಮಾತ್ರ ನೀವು ಕೇಳಿದ ಕರೆಕ್ಟು. ಪ್ರಕಾಶ್ ಸರ್, ಇನ್ನು ನನ್ನ ಕುತೂಹಲದ ಪ್ರಶ್ನೆ ಏನಂದರೆ, ಓಕೆ ದುಡ್ಡು ಕೊಟ್ಟರೆ ಎಣ್ಣೆನೂ ಸಿಗುತ್ತೆ ಅಂತಲೇ ಇಟ್ಕೊಳ್ಳೋಣ. ದುಡ್ಡು ಕೊಟ್ಟರೆ ಅಲ್ಲಿ ಸೆಕ್ಸ್ ತಡ್ಕೊಳಕ್ಕಾಗದೇ ಇರೋ ಅಂಥವ್ರು, ಅದಕ್ಕೂ ವ್ಯವಸ್ಥೆ ಇದೆಯಾ ಅಲ್ಲಿ ಅಥವಾ ಹೇಗೆ ಅನ್ನೋ ಕುತೂಹಲ. ಅದು ನಿಮಗೆ ಕುತೂಹಲ ನಾನು ಬಗೆಹರಿಸ್ತೀನಿ ಸರ್. ಅಲ್ಲಿ ಹೋದ್ಮೇಲೆ ಸೆಕ್ಸ್ ಬಗ್ಗೆ ಯಾವನ್ಗೂ ಕಾಳಜಿ ಬರಲ್ಲ ಸರ್, ಯಾರು ಅಲ್ಲ ಯಾವನ್ಗೂ. ಯಾಕಂತಂದ್ರೆ ಜೈಲಲ್ವಾ ಸರ್, ಪಶ್ಚಾತ್ತಾಪ. ನಾವು ಏನೇ ತಿಂದ್ರು ಒಂದು ಕ್ಷಣ ಆದ್ರೂ ಹಿಂಗ್ ಬಂದು ಹೋಗುತ್ತೆ ಸರ್, ಹಿಂಗೆ ಜೈಲಲ್ಲಿದ್ದೀನಿ. ಅದು ಹೆಣ್ಣಿನ ಮೇಲೆ ಮೋಹನೆ ಬರಲ್ಲ ಸರ್, ಅಲ್ಲಿ ಆ ಟೆನ್ಷನ್ಗೆ ಎದೊಳಲ್ಲ, ಬರಲ್ಲ ಸರ್. ಯಾರೋ ಕೆಲವು ಕಿಡಿಗೇಡಿಗಳು, ಕೆಲವರು ಅನ್ಎಜುಕೇಟೆಡ್ ಹೇಳ್ತಾರೆ ಆ ಹುಡುಗಿ ಹಂಗೆ ಹಿಂಗೆ ಅಂತ, ಬರಲ್ಲ ಸರ್. ಅಲ್ಲಿ ಏನೇನ್ ಬರುತ್ತೆ ಅಂತಂದ್ರೆ ನಿಜವಾಗ್ಲೂ ದೇವ್ರ ಭಕ್ತಿ ಬರುತ್ತೆ ಸರ್, ದೇವ್ರ ಮೇಲೆ ಆಸೆ ಬರುತ್ತೆ. ಇಲ್ಲಿ ಏನೆಲ್ಲ ಆಟ ಆಡ್ಬಿಟ್ಟು ಹೋಗಿರ್ತಾನೋ ಗೊತ್ತಿಲ್ಲ, ದೇವ್ರ ಮೇಲೆ ಅಪಾರವಾಗಿ ನಂಬಿಕೆ ಇಟ್ಬಿಡ್ತಾನೆ. ಆಮೇಲೆ ಕ್ರಿಶ್ಚಿಯನ್ಸ್ ಇರ್ಬೋದು, ತಮಿಳವ್ರು ಇರ್ಬೋದು, ಮುಸ್ಲಿಮ್ಸ್ ಅವ್ರು ಇರ್ಬೋದು, ನಮ್ ಕನ್ನಡದವ್ರು, ಹಿಂದೂಗಳು ಇದ್ದಾರೆ ಸರ್. ಎಲ್ಲ ಚೌಚಬಾತು ನಾವು ಅಷ್ಟೇ ಕಿತ್ತಾಡೋದು ಹೊರಗಡೆ, ಅಷ್ಟೇ ಸರ್. ಅಲ್ಲಿ ಪರಿಚಯ ಮುಸ್ಲಿಮು ಕ್ರಿಶ್ಚಿಯನ್ ಅಂತ, ಇಲ್ಲಿ ಅಲ್ಲೆಲ್ಲ ಎಲ್ಲ ಧರ್ಮದವರು ಅಣ್ಣ ತಮ್ಮ ಅಂತಾರ. ನಮಸ್ಕಾರ ಬೈ, ನಮಸ್ಕಾರ ಬೈ, ನಮಸ್ಕಾರ ಅಣ್ಣ, ಏನಣ್ಣ నల్లా இருக்கிறியா, ఏమప్పా ఎట్లా బాగుండవా, ఇప్పుడు బేల్ అవుతుందా లేదా, లేదಣ್ಣ నెక్స్ట్ వీక్ చేసినారు, అమ్మకు ఫోన్ చేసినాను, ಹಂಗೆ. ಅಲ್ಲಿ ಒಂದು ಜೈಲ್ ಕಡೆಯಿಂದಾನೇ ಮೊಬೈಲ್ ಸೌಲಭ್ಯ ಇದೆ ಸರ್, ಫೋನ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನೋ ವಿಚಾರ ಹೇಳ್ಬೇಕಾಗಿತ್ತು ನಿಮ್ಗೆ, ಕೇಳಿದ್ರಲ್ಲ ಹುಡುಗಿದ್ದು, ಅದು ಮುಖ್ಯವಾದ ವಿಚಾರ ಸರ್. ಇದ್ರ ಬಗ್ಗೆ ನೀವು ಜಾಸ್ತಿ ತಲೆನೇ ಕೆಡಿಸ್ಕೋಬೇಡಿ ಸರ್. ಇಲ್ಲ ಅಲ್ಲಿ ಒಂದು ಅಲ್ಲಿ ಇಲ್ಲ ಸರ್. ಅಲ್ಲಿ ಇನ್ನೊಂದು ಏನಂತಂದ್ರೆ, ಅದು ದಾಟಿನೇ ಬೇರೆ ಒಂದು ಪ್ರಪಂಚಕ್ಕೆ ಹೆಜ್ಜೆ ಇಡ್ತಾರೆ ಸರ್ ಪ್ರತಿಯೊಬ್ರು ಆರೋಪಿಗಳು. ಬಟ್ ಯಾವನೋ ಒಬ್ಬ ಏನೋ ಇರ್ಬೋದು ಅಂತ ಅನ್ಬೋದು. ಅಲ್ಲಿ ಇನ್ನೊಂದು ಏನಂತಂದ್ರೆ ಮೈಂಡೇ ಚೇಂಜ್ ಆಗಿರುತ್ತೆ. ನಾನು ಹೊಡೆದಿದ್ದೀನಿ ಅವನಿಗೆ, ಅಲ್ಲಿ ಯಾರಿಗೋ ಒಂದು ಕಳ್ತನ ಮಾಡಿದ್ದೀನಿ, ಅಲ್ಲಿ ಮೋಸ ಮಾಡಿದ್ದೀನಿ, ನನ್ನ ಹೆಂಡತಿಗೆ ತಲೆ ಹೊಡೆದಿದ್ದೀನಿ. ಅಲ್ಲಿ ಹೆಂಡತಿ ಕೇಸವರು ತುಂಬಾ ಜನ ಬರ್ತಾರೆ ಸರ್. ಹೆಂಡತಿ ಕೇಸು ಅಂದ್ರೆ ಹೆಂಡತಿಗೆ ಸಾಯಿಸ್ಬಿಡ್ತಾರೆ. ಇವರು ಡ್ರೈವರ್ ಆಗಿರ್ಬೋದು, ಬಸ್ ಕಂಡಕ್ಟರ್ ಆಗಿರ್ಬೋದು, ಡ್ರೈವರ್ ಆಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ಬೇರೆ ಅವ್ರಿಗೆಲ್ಲ ಏನ್ ಗೊತ್ತಾ ಸರ್, ಹೊರಗಡೆ ಹೋದ್ರೆ ಸಾಕಾಗಿರುತ್ತೆ. ಅವ್ರಿಗೆ ಭಯ, ಹೊರಗಡೆ ಹೋದ್ರೆ ಸಾಕಾಗಿರುತ್ತೆ. ಬೇಲು, ಕೆಲವ್ರಿಗೆ ಬೇಲ್ ಕೊಡ್ಸೋರು ಇದ್ರೂ ಬೇಲ್ ಸಿಗಲ್ಲ ಸರ್, ಪಾಯಿಂಟ್ ಇದು. ಆಮೇಲೆ ಬೇಲು, ಕೆಲವರು ಬೇಲ್ ಕೊಡ್ಸೋರೇ ಗತಿ ಇರಲ್ಲ ಪಾಪ. ನನ್ಗೆ ಅಮ್ಮ ಇಲ್ಲ, ನನ್ಗೆ ಅಪ್ಪ ಇಲ್ಲ, ನನ್ಗೆ ಅಣ್ಣ ಇಲ್ಲ, ತಮ್ಮ ಇಲ್ಲ. ಯಾರೋ ಅಣ್ಣ ತಮ್ಮ ಬಂಧು ಬಳಗ ಇರೋರು ಸ್ವಲ್ಪ ಬಚಾವಾಗ್ತಾರೆ ಸರ್, ಬದುಕೋತಾರೆ ಸರ್. ಯಾಕಂದ್ರೆ ವಾರಕ್ಕೊಂದ್ಸಲಿ ಬಂದು ಭೇಟಿ ಆಗ್ತಾರೆ. ಅವ್ರ ಕಷ್ಟ ಸುಖ ಸ್ವಲ್ಪ ಮಾತಾಡಿದಾಗ ಖುಷಿ ಆಗುತ್ತೆ ಸರ್. ಇಲ್ಲ ಮಗ ಹಂಗ್ ಮಾಡ್ತೀನಿ, ತಾಯಿ ತಂದೆ ಆಗ್ಲಿ, ತಮ್ಮ ಆಗ್ಲಿ, ಅಣ್ಣ ಆಗ್ಲಿ, ಏನೋ ಒಂದ್ ಸ್ವಲ್ಪ ಖುಷಿಗೆ ಒಂದ್ 100-200 ರೂಪಾಯಿ ಕೊಟ್ಟೋದ್ರು ಖುಷಿ. ಒಂದು 4 ದಿನ ಹಂಗೆ ಸರಿ ನಾನು ಇದ್ದೀನಿ, ನಮ್ಮಪ್ಪ, ನಮ್ಮ ಅಮ್ಮ, ನಮ್ಮ ತಮ್ಮ, ನಮ್ಮ ಬಂಧು ಬಳಗ ಇದ್ದಾರೆ ಅನ್ನೋ ಒಂದು ಖುಷಿಲೂ ಒಂದೊಂದು ತಿಂಗಳು ಜೈಲು ಹೊಡಿತಾರೆ. ಏನು ಇಲ್ದವರು ಅವರು ಮಾತೆ ಬಂಡವಾಳ, ಇವ್ರು ಸಿಕ್ಕಿದ್ರೆ ಖುಷಿಯಾಗಿರ್ತಾರೆ, ಆ ದಿನದಲ್ಲಿ ಜೀವನ ಮಾಡ್ತಾರೆ. ಅವರು ಮತ್ತೆ ಅಕಸ್ಮಾತ್ ಏನೋ ಅವ್ರ ಪುಣ್ಯಕ್ಕೆ ಆ ಕೇಸ್ ಬಿದ್ದೋಯ್ತು, ಬಿಡುಗಡೆ ಅಂದ್ರೂ ಅವ್ರು ಬಿಟ್ಟು ಬರಕ್ ಮನ್ಸು ಬರಲ್ಲ ಸರ್. ಯಾಕೆ ಹೊರಗಡೆ ಹೋಗಿ ಏನ್ ಮಾಡೋದೈತೆ ಅಂತ. ಯಾರ್ದೋ ಮರ್ಡ್ರು ಸರ್, ಯಾರೋ ಹೊಡೆದ್ಬಿಟ್ಟಿರ್ತಾರೆ ರೋಡಲ್ಲಿ, ಗೊತ್ತಲ್ಲ, ಅಪರಿಚಿತ ಶವ, ಯಾರೋ ಹೊಡೆದ್ರು, ಏನೋ ಅವ್ರಿಗೆ ಗೊತ್ತಿರುತ್ತೆ ನಾನ್ ಮಾಡಿದ್ದೀನ ಇಲ್ವಾ ಅಂತ. ಆಮೇಲೆ ಪೊಲೀಸರು ನನ್ನ ಮೇಲೆ ಎಷ್ಟೆಲ್ಲ ಕೇಸ್ ಹಾಕಿದ್ದಾರೆ, ಏನೆಲ್ಲ ಮಾಡಿದ್ದಾರೆ, ನಿಜಾನಾ? ನಾನ್ ಮಾಡಿದ್ ಒಂದೇ ಕೇಸ್ ನನ್ಗೆ ಗೊತ್ತಿರೋ ಮಟ್ಟಿಗೆ. ಅವ್ರು 2-3 ಕೇಸು ಬೇರೆ ಸುಳ್ಳು ಕೇಸ್ ಹಾಕ್ತಾರೆ ಸರ್ ಕೆಲವು ಟೈಮಲ್ಲಿ. ಅದೆಲ್ಲ ನಿಜವಾದ ಅಪರಾಧಿಗಳಿಗೆ ಗೊತ್ತಿರುತ್ತೆ. ಪೊಲೀಸರು ಚರಿತ್ರೆನೇ ಅಲ್ಲಿ ಎತ್ತಿ ಇಡ್ತಾರೆ ಸರ್. ಇದೇ ರೀತಿ ಇಷ್ಟು ಪೊಲೀಸರು, ಈ ಆಫೀಸರ್ ತುಂಬಾ ಒಳ್ಳೆ ವ್ಯಕ್ತಿ, ಈ ಆಫೀಸರ್ ನನಗೆ ಹಿಂಗ್ ಬೈದ್ರು, ಈ ಪೊಲೀಸ್ ಆಫೀಸರ್ನ ಅಬ್ಸರ್ವ್ ಮಾಡ್ತಾರೆ ಸರ್ ಅಲ್ಲಿ ಜೈಲಲ್ಲಿ. ನಾವು ಅವ್ರನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು ಸರ್, ಪ್ರತಿಯೊಂದು ಮಾಹಿತಿ ನಮಗೆ ಸಿಗುತ್ತೆ. ಆಮೇಲೆ ಲಾಯರ್ ಅಂದ್ರೆ ಹಿಂಗೆ, ಲಾಯರು ದೇವರೇ ಇಲ್ಲ ಅಂತಲ್ಲ, ದುಡ್ಡು ಸರ್ ಮೈನು. ಲಾಯರ್ ಅಂದ್ರೆ ದುಡ್ಡು ಇಲ್ದಿರ ಲಾಯರ್ ಹತ್ರ ನೀವೇನು ಮಾತಾಡಕ್ ಹೋಗ್ಬೇಡಿ. ದುಡ್ಡು ಇಲ್ದಿದ್ರೆ ಲಾಯರ್ ಹತ್ರ ಮಾತಾಡಕ್ಕೆ ಹೋಗ್ಬೇಡಿ. ಬೇಕಾದ್ರೆ ಪೊಲೀಸವ್ರ ಹತ್ರ ಬೇಕಾದ್ರೆ ಮಾತಾಡ್ಬೋದು, ಸರ್ ಹಂಗೆ ಹಿಂಗೆ ಸರ್ ಅಂತ. ಬೇಕಾದ್ರೆ ಪೊಲೀಸ್ನವ್ರು ಬೇಕಾದ್ರೆ ಒಂದು ಸಹಾಯ ಮಾಡ್ಬಿಡ್ತಾರೆ ಸರ್. ಅಂದ್ರೆ ಲಾಯರಲ್ಲೂ ಕೆಲವ್ರು ಇದ್ದಾರಂತೆ ಸರ್, ನಾನೇನಂತೂ ಕೇಳ್ಪಟ್ಟಿಲ್ಲ. ನಮ್ದೇನೋ ಒಂದು 26 ಪ್ರಕರಣಗಳಿಲ್ಲ, ಒಂದು 4-5 ಪ್ರಕರಣಗಳಿತ್ತು. ನಾನು ಒಂದು ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ಬಾರ್ ಗ್ಲಾಸ್ ಹೊಡೆದ್ಬಿಟ್ಟು 1-2 ವಾರ ನಮ್ಮ
ಇವಾಗ ಪರಪ್ಪನಗರ ಜೈಲು ಇಲ್ಲಿ ಲೋಕಲ್ ಬೆಂಗಳೂರಲ್ಲಿ ಇತ್ತಲ್ವ ಸರ್ ಆ ಜೈಲು, ಆವಾಗಿನ ಜೈಲು ಅವಾಗೆಲ್ಲ ನಾವು ಚಿಕ್ಕವರಲ್ವ ಸರ್, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿಲ್ಲ. ಆವಾಗೆಲ್ಲ ಹುಡುಗರು ಹೊಸಬ್ರು ಹೋದ್ರೆ ನಿಮ್ಗೆ ಇನ್ನೊಂದು ಆಶ್ಚರ್ಯ, ನೀವು ಸ್ವಲ್ಪ ಗೊತ್ತಿಲ್ದವ್ರು ಹೋದ್ರೆ ಕಷ್ಟ ಸರ್. ಜೈಲ್ ಒಳಗಡೆ ಭಯ ಸ್ಟಾರ್ಟ್ ಆಗ್ಬಿಟ್ರೆ ಸರ್. ಈ ವಿಷಯಕ್ಕೆ ಬರೋದಕ್ಕೂ ಮುಂಚೆ ಸೆಕ್ಷುವಲ್ ಲೈಫು ಅಂದರೆ ಒಳಗಡೆ ಜೈಲಲ್ಲಿ ನಡೆಯುವಂಥ ಲೈಂಗಿಕ ಕ್ರಿಯೆ ಬಗ್ಗೆ ಎಂಡ್ ಮಾಡ್ಬಿಡೋಣ ಟಾಪಿಕ್ಕು. ಓಕೆ ಸರ್. ಈಗ ಅಲ್ಲಿ ಸೊ ಲೈಂಗಿಕತೆಗೆ ಅವಕಾಶ ಇರೋದಿಲ್ಲ, ಅವ್ರ ಟೆನ್ಷನ್ನೇ ಅವ್ರಿಗೆ ಸಾಕಾಗಿರುತ್ತೆ, ಜೈಲಿಂದ ಹೊರಗಡೆ ಬಂದರೆ ಸಾಕಪ್ಪ ಅನ್ನೋ ಥರ ಇರುತ್ತೆ. ಸೊ ಅವ್ರಿಗೆ ಸೆಕ್ಸ್ ಬಗ್ಗೆ ಮೂಡ್ ಬರೋದಿಲ್ಲ. ಇನ್ನೂ ಕೆಲವ್ರು ಹೇಳೋ ಪ್ರಕಾರ ಜೈಲಿಗೆ ಹೋಗಿ ಹೊರಗಡೆ ಬಂದಿರೋವಂಥವ್ರು ಈ ಹೊಸ್ದಾಗಿ ಹೋಗ್ತಾರಲ್ಲ, ಈ ಅಪರಾಧಿ ಸ್ಥಾನ ವಹಿಸ್ಕೊಂಡು ಅಲ್ಲಿರುವಂಥ ಹಳೆ ಕೈದಿಗಳು ಯಾರು ಇರ್ತಾರಲ್ಲ ಅವರು ಇವರನ್ನು ಬಳಸ್ಕೊತಾರೆ ಲೈಂಗಿಕ ಕ್ರಿಯೆಗೆ, ಸಲಿಂಗ ಕಾಮ ನಡೆಯುತ್ತೆ ಅಲ್ಲಿ ಅಂತೇಳಿ ಕೆಲವರು ಹೇಳ್ತಾರೆ. ಹೌದಾ ಸರ್? ಕೆಲವರು ಹೇಳ್ತಾರೆ ಅಂದರೆ ನಿಜ ಇರ್ಬೋದು ಸರ್, ಕೆಲವರು ಹೇಳ್ತಾರೆ ಅಂದರೆ ನಿಜ ಇರ್ಬೋದು. ಯಾಕಂದರೆ ವರ್ಷಾನ್ಗಟ್ಲೆ 2 ವರ್ಷ 10 ವರ್ಷ 20 ವರ್ಷ ಜೈಲು ಹೊಡೆದವರು ಅದ್ರ ಚರಿತ್ರೆನೇ ಗೊತ್ತಿರುತ್ತೆ ಸರ್. ಬಟ್ ನನ್ನ ಪ್ರಕಾರವಾಗಿ ಅಲ್ಲಿ ನನ್ನೊಂದು ಅನುಭವ ಸರ್, ಯಾವನು ಏನು ಮುಟ್ಟಂಗಿಲ್ಲ ಸರ್, ಅಲ್ಲಿ ಯಾವನೇನು ಕೆಮ್ಮಂಗಿಲ್ಲ. ಯಾಕಂದ್ರೆ ಇಲ್ಲಿ ಹೊಡೆದೋಗಿರ್ತಾನೆ ಸರ್, ಅವ್ನು ನೋಡಿದ್ ಯಾವ ಲೆಕ್ಕ ಸರ್? ಅರ್ಥ ಆಯ್ತಾ ಸರ್ ನಿಮ್ಗೆ? ಇಲ್ಲಿ ಹೋಗಿರೋದೇ ಹೊಡೆದೋಗಿರೋದು, ಮಚ್ಚು ಲಾಂಗು ಆಟ ಆಡ್ಬಿಟ್ಟು ಹೋಗಿರ್ತಾರೆ. ಇಲ್ಲಿ ಯಾವ್ದೋ ಒಂದು ಕೇಸ್ ಅಂದಿರುತ್ತೆ ಹೊಡೆದಿರ್ತಾರೆ, ಇನ್ನು ಅವನ್ನ ಬಿಟ್ಬಿಡ್ತಾರ ಸರ್? ಮಚ್ಚರ ಇಡ್ತಾರೆ ಸರ್. ಅಂತ ಕೇಸ್ಗಳು ತುಂಬಾ ಆಗ್ಬಿಟ್ಟವೆ, ಅದು ಉದಾಹರಣೆ ಬೇಡ ಸರ್ ನಮಗೆ, ತುಂಬಾ ಆಗಿದಾವೆ ಸರ್. ಪರಪ್ಪನಗರ ಜೈಲಲ್ಲಿ ದೊಡ್ಡ ಇದ್ರಲ್ಲೇ ಇಟ್ಬಿಡ್ತಾರೆ ಸರ್, ಮಚ್ಚರ ಇಟ್ಬಿಡ್ತಾರೆ. ಅವ್ನು ಏನಿಲ್ಲ ಹೊಸ್ದಾಗಿ ಹೋಗಿದ್ದಾನಂತ ನೀವು ಇಲ್ಲಿ 4-5 ಜನ ಅಳುಬ್ರು ಕುಂತು ತುಂಬಾ ಡ್ರಾಮಾ ಮಾಡಿದ್ರು ಬಿಡಲ್ಲ ಸರ್ ಅಲ್ಲಿ. ಅಂದ್ರೆ ಅವನ್ನ ಹೊಡಿತೀನಿ ಅಂದ್ರೂ ಯಾರು ಹೇಳಲ್ಲ, ಅವ್ನ ಮೈಂಡ್ ಮತ್ತೆ ಅಪ್ಸೆಟ್ ಆಗ್ಬಿಡುತ್ತೆ. ಹೆಂಡತಿ ಬಗ್ಗೆ ಪ್ರೀತಿ ಬಂದಿರುತ್ತೆ, ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ತಮ್ಮನ ಚೆನ್ನಾಗಿ ಮಾತಾಡಿಸ್ಬೇಕು, ನನ್ನ ಇಲ್ಲಿ ಮೈಂಡ್ ಏನಾಗುತ್ತೆ, ಯಾವನೋ ಒಬ್ಬ ಕೆಣಕ್ತ ಅಂತಂದ್ರೆ ಅವ್ನ ಲೈಫ್ ಅಲ್ಲೇ ಸರ್ ಅದು ಡಮರ್ ಆಗೋದು. ಅವ್ನು ಗೊತ್ತಿರಲ್ಲ ಇವನು ಈ ರೀತಿ ಎಲ್ಲ ಇರ್ತಾನೆ, ಯಾಕಂದ್ರೆ ಮೈಂಡ್ ಹೆಂಗಿರುತ್ತೆ ಹೇಳಕ್ಕಾಗಲ್ಲ ಸರ್. ಇವರು ಇಲ್ಲೇ ಆಟ ಆಡ್ಬಿಟ್ಟು ಬಂದಿರ್ತಾರೆ, ಯಾವ್ದೋ ಒಂದು ಮರ್ಡರ್ ಮಾಡ್ಬಿಟ್ಟು ಬಂದಿರ್ತಾರೆ. ಆಫ್ ಮಾಡ್ರೆ ಆಗಿರಲಿ, ಆಫ್ ಮಾಡ್ರು ಅಂತಂದ್ರೆ ಕೊಲೆ ಮಾಡಕ್ಕೆ ಇದ್ ಮಾಡಿದ್ದೇನಂತ ಒಂದು, ಅಂದ್ರೆ ಮಾಡಬಾರ್ದು ಸರ್. ಪಾಪ ಅದು ಒಬ್ಬರನ್ನ ಸಾಯಿಸಿ ಹೋಗಿದ್ದೇನಂತಂದ್ರೆ ಅವ್ನು ಎಷ್ಟೆಲ್ಲ ಕಷ್ಟಪಡ್ತಾನೆ ಸರ್. ಇಲ್ಲಿ ಕೆಲವು ಟೈಮಲ್ಲಿ ಊಗಿಸ್ಕೋಬೇಕಾಗುತ್ತೆ, ಬೈಸ್ಕೋಬೇಕಾಗುತ್ತೆ, ಒಡಿಸ್ಕೋಬೇಕಾಗುತ್ತೆ ಜೈಲೊಳಗಡೆ, ಅದೆಲ್ಲ ಗೊತ್ತಾಗಲ್ಲ ಸರ್. ಮತ್ತೆ ಹೊಡಿಬೇಕಾಗುತ್ತೆ, ಹೊಡಿಯೋನ್ಗೆ ಒಡಿಸ್ಕೊಳ್ಳೋದು ಗೊತ್ತಿರಬೇಕು. ಬಟ್ ಇದೆರಡು ಇತ್ತು ಅಂತಂದ್ರೆ ಜೈಲು ಸರ್. ಆಮೇಲೆ ಇನ್ನೊಂದೇನಂತಂದ್ರೆ ಇವಾಗಿನ ಜೈಲ್ ಬಗ್ಗೆ ಮಾತ್ರ ನಾನು ಹೇಳ್ಬಲ್ಲೆ ಸರ್. ಆವಾಗಿನ ಜೈಲ್ ಗೊತ್ತಿಲ್ಲ, ಇವಾಗಿನ ಜೈಲ್ ಬಗ್ಗೆ ಮಾತ್ರ ಹೇಳ್ಬಲ್ಲೆ ಸರ್. ನಮ್ಮ ಯಾವ್ದಿದು ಫ್ರೀಡಮ್ ಪಾರ್ಕು ಸರ್, ಕೇಂದ್ರ ಕಾರಾಗೃಹ, ಅಲ್ಲಿ ನಾನು ಒಂದು 15 ದಿನ ಏನೋ ಇದ್ದೆ ಸರ್. ಆವಾಗಿನ ಬಗ್ಗೆ ನಾನು ಇಷ್ಟೆಲ್ಲ ತಿಳ್ಕೊಂಡಿಲ್ಲ. ಅಲ್ಲಿ ಹೋಗಿದ ತಕ್ಷಣ ಹಳೆ ರೌಡಿಗಳು ಇರ್ತಾರಲ್ಲ, ಗೊತ್ತಾ ಸರ್? ನಮ್ಗೊಂದು 23-24 ವರ್ಷ ಸರ್. ಅವಾಗ ಚಿಕ್ಕವನ್ ನಾನು 2 ಟೈಮ್ ಹೋಗಿದ್ದೆ ಸರ್ ಈ ಜೈಲಿಗೆ. ಒಂದು ಬಿಟ್ಟಿ ಕೇಸು, ಒಂದು ಬಿಟ್ಟಿ ಕೇಸ್ ಅಂತಂದ್ರೆ ಅದಕ್ಕೆ ಬೇಲ್ಗಿಲ್ ಏನಿಲ್ಲ ಸರ್, ಅವರೇ ಬಿಡುಗಡೆ ಮಾಡ್ಬಿಡ್ತಾರೆ. ನಮಗೆ ಗೊತ್ತಿಲ್ವಲ್ಲ, ಅಂದ್ಬಿಟ್ಟು ಲಾಯರ್ ಇಡ್ಬೇಕು ಹಂಗೆ ಹಿಂಗೆ ಅಂತ ಅವರು ಸ್ವಲ್ಪ ಗೊತ್ತಿಲ್ದಂಗೆ ದುಡ್ಡು ತಿಂತಾರೆ ಸರ್ ಲಾಯರು. ಬಿಟ್ಟಿ ಕೇಸ್ ಅಂದ್ರೆ 1 ವಾರ, ಆಮೇಲೆ ಯಾವ್ದೋ ಒಂದು ಜಗಳದ ಕೇಸು ಅಂತಂದ್ರೆ ಒಂದು 25 ದಿನ ಏನೋ ಅದು ಹಾಕಿದ್ರು ಸರ್. ಅದು ಯಾರಿಗೂ ಗೊತ್ತಿಲ್ಲ, ಹೋದ್ವಿ ಬಂದ್ವಿ. ಬಟ್ ಅಲ್ಲಿ ಒಳಗಡೆ ಹೋದ್ಮೇಲೆ ಹೊಸಬ್ರಿಗೆ ಹೋದ್ರೆ ಹೊಡಿತಾರೆ. ಅಂದ್ರೆ ಅಲ್ಲಿರೋ ಕೈದಿಗಳು ಅಳುಬ್ರು ಹೊಡಿತಾರೆ ಸರ್. ಅಳುಬ್ರು ಅಂತಂದ್ರೆ ಇವಾಗ ಜೀವಾವಧಿ ಶಿಕ್ಷೆ ಆಗಿರುತ್ತೆ, ದೊಡ್ಡ ರೌಡಿಗಳು ಇರ್ತಾರೆ ಆ ಸೆಲ್ಲಲ್ಲಿ ಇರೋರು ಸರ್ ಅಷ್ಟೇ, ಅಕ್ಕಪಕ್ಕ ಸೆಲ್ಲೋರಲ್ಲ. ಅಲ್ಲಿ ದೊಡ್ಡ ಸೆಲ್ಲೆಲ್ಲ ಇದು ಯಾವ್ದು ಸಿಂಗಲ್ ಸೆಲ್ಲೆಲ್ಲ ಇರ್ತಾರಲ್ಲ, ಅದೆಲ್ಲ ದೊಡ್ಡ ರೌಡಿಗಳು ಇರ್ತಾರಂತ ಸರ್. ಅವ್ರು ಯಾರು ನಮ್ಮನ್ನ ಮಾತಾಡ್ಸಲ್ಲ. ಬಟ್ ಆ ಅಂಡರ್ಟೆಲ್ ಸೆಲ್ಗೆ ಹಾಕ್ತಾರಲ್ಲ, ಇವಾಗ ಈ ವ್ಯಕ್ತಿ ಬಂದವನೇ, ಗಣೇಶನ ಇಲ್ಲ ಸೋಮಶೇಖರ ಬಂದವನೇ, ಈ ಕೇಸು ಅಂದ್ಬಿಟ್ಟು ಒಂದು ಬರೆದು ಕೊಡ್ತಾರೆ, ಆ ಸೆಲ್ಗೆ ಹಾಕ್ತಾರೆ. ಆ ಸೆಲ್ಲಲ್ಲಿ ಒಂದು ಹುಡುಗಿ ಕೇಸು ಅಂತಂದ್ರೆ ಬಿತ್ತು ಸರ್ ಏಟ್ಗಳು. ಹುಡುಗಿ ಕೇಸು, ಅತ್ಯಾಚಾರ ಕೇಸು ಹೊಡಿಲೇಬೇಕಾಗುತ್ತೆ ಸರ್. ಯಾಕಂದ್ರೆ ಹೆಣ್ಣಿನ ಬಗ್ಗೆ ಗೌರವ ಇರೋರು ಇರ್ತಾರೆ ಸರ್ ಅಲ್ಲಿ. ಅನ್ನ ತಿನ್ನೋರೇ ಇರೋದು, ಹೆಣ್ಣಿನ ಬಗ್ಗೆ ಗೌರವ ಇರೋರು ಇರ್ತಾರೆ. ಏನೋ ಬಡ್ಡಿ ಮಗನೇ ಅತ್ಯಾಚಾರ ಮಾಡಿ ಬಂದಿದ್ಯಾ ಅಂತ ಸ್ವಲ್ಪ ಕಷ್ಟ ಇರ್ತಾರೆ. ಅವನು ಅನುಭವಿಸ್ಬೇಕು. ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅನುಭವಿಸೋದೆಲ್ಲ ಮುಖ್ಯ, ಅಲ್ಲಿ ಅನುಭವಿಸ್ಬೇಕು ಸರ್. ಅದು ನರಕ, ಅಲ್ಲಿರೋರು ಕೊಡ್ತಾರೆ. ಆಮೇಲೆ ಸಣ್ಣ ಪುಟ್ಟ ಕೇಸ್ಗಳಿಗೆ ಸ್ವಲ್ಪ ಹೊಡಿಯೋದು ಅದೆಲ್ಲ ಮಾಡ್ತಾರೆ. ಸ್ವಲ್ಪ ಸ್ಟ್ಯಾಂಡರ್ಡ್ ಇತ್ತು, ಹಂಗೆ ಹಿಂಗೆ ಅಂತ ಇತ್ತು ಅಂತಂದ್ರೆ ಅವನು ಸ್ವಲ್ಪ ಅಲ್ಲಿ ಫೇಸ್ ಮಾಡ್ತಾನೆ. ಹಂಗೆ ಗುರು ಹಿಂಗೆ ಗುರು, ನಮ್ಗೆ ಅವ್ರ ಪರಿಚಯ ಇವ್ರ ಪರಿಚಯ ಅಂತ ಸ್ವಲ್ಪ ಸ್ಟೈಲ್ ಮಾಡೋದು, ಬಿಲ್ಡಪ್ ಕೊಡ್ತಾರಲ್ಲ ಸರ್. ಆದ್ರೂ ಸ್ವಲ್ಪ ಒಂದು ಆ ಜೈಲಿನ ಪರಿಸ್ಥಿತಿ, ಆ ಜೈಲಿನ ವಾತಾವರಣ ಅರ್ಥ ಮಾಡ್ಕೋಬೇಕು ಅಂತಂದ್ರೆ 1 ವಾರ ಬೇಕು ಸರ್. 1 ವಾರ ಆದ್ಮೇಲೆ ಅವನು ಸರಿಸಾಮನ ಆಗ್ಬಿಡ್ತಾನೆ. ಅಂದ್ರೆ ಈ ಸೆಲ್ಲು ಪರಿಚಯ ಆಗ್ಬಿಡ್ತಲ್ಲ ಸರ್. ಬಟ್ ಮೆಂಟಲಿ ಕೂಡ ಕುಗ್ಗಿರ್ತಾರೆ ಸರ್. ದರ್ಶನ್ಗೂ ಅದೇ ಆಗಿದ್ದು. ಖಂಡಿತ ಕೂಗ್ತಾರೆ ಸರ್. ನಾನು ಅವ್ರಂತ ಅಲ್ಲ, ಪ್ರತಿಯೊಬ್ರು ಸರ್. ಅವ್ರು ಎಷ್ಟೇ ಕೋಟೆಗೆ ಬದುಕಿರ್ಲಿ, ಕೋಟೆ ಕಟ್ಟಿರ್ಲಿ ಸರ್, ಇದು ಮಾತ್ರ ನೀವು ಕೇಳಿದ್ ಕರೆಕ್ಟ್, ಕೂಗ್ತಾರೆ ಸರ್.
ಯಾಕೆ ಅಂದ್ರೆ ಜೈಲಿನ ವಾತಾವರಣ ಹಂಗಿರುತ್ತಲ್ಲ ಸರ್. ಆ ಜೈಲು, ಆ ಸೆಲ್ಲಲ್ಲಿ ಎಷ್ಟು ಜನ ನಟೋರೀಸು, ಎಷ್ಟು ಜನ ಬಂದು ಹೋಗಿರ್ತಾರೆ. ಆ ಬಳ್ಳಾರಿ ಜೈಲಲ್ಲಿ ಮಹಾತ್ಮ ಗಾಂಧೀಜಿ ಅವ್ರನ್ನ ಹಾಕಿದ್ರು, ಹೋರಾಟಗಾರರನ್ನ ಹಾಕಿದ್ರು, ತುಂಬಾ ಹಳೆ ಜೈಲು. ಅಂತ ಜೈಲಲ್ಲಿ ಹೆಂಗೆ ಸರ್ ಮತ್ತೆ ನಾವು ಆರಾಮಾಗಿರಕ್ಕೆ ಸಾಧ್ಯ? ಏನೋ ಸ್ವಲ್ಪ ಅಧಿಕಾರಿಗಳನ್ನ ಅವ್ರು ಇವ್ರನ್ನ ಪರ್ಮಿಷನ್ ಕೇಳಿ, ಏನೋ ನಂದು ಹುಟ್ಟಿದಬ್ಬ ಇದೆ ಅವ್ರು ಇವರು ಅಂತ, ಅವರು ಬಿಜಾಪುರ ಕಡೆ ಎಲ್ಲ ಒಬ್ರು ಇದ್ರು ಸರ್, ಅವ್ರ ಹೆಸರು ಗೊತ್ತಿಲ್ಲ. ಅವಂಥವ್ರೆಲ್ಲ ಇದ್ದಾಗ ಏನ್ ಮಾಡ್ತಾರೆ, ಸ್ವಲ್ಪ ಖುಷಿಗೆ ಹುಟ್ಟಿದಬ್ಬಕ್ಕೆ ಇಲ್ಲ ಬಿಡುಗಡೆ ಟೈಮಲ್ಲಿ ಅನ್ನದಾನ ಮಾಡಿಸ್ತಾರೆ ಸರ್ ಅಲ್ಲೂ. ಬಟ್ ನಾನು ಇದು ಕಣ್ಣಾರ ನೋಡಿಲ್ಲ, ಕೇಳಿದ್ದೀನಿ ಸರ್, ಮಾಡಿಸ್ತಾರೆ, ಒಳ್ಳೇದು. ಆಮೇಲೆ ಹಬ್ಬ ಹರಿದಿನ ಎಲ್ಲ ಬಂದಾಗ ಸ್ವಲ್ಪ ಒಳ್ಳೊಳ್ಳೆ ಫುಡ್ ಕೊಡ್ತಾರೆ ಸರ್. ಹಬ್ಬ ಬಂದು ಹೋಗ್ಬಿಡುತ್ತೆ ಸರ್, ಬಂದು ಹೋಗ್ಬಿಡುತ್ತೆ. ಆದ್ರೂ ಇವ್ರ ಮೈಂಡಲ್ಲಿ ಇರೋದು ಏನ್ ಹೇಳಿ, ನಾನು ಹೊರಗಡೆ ಹೋಗ್ಬೇಕು, ನಾನು ಒಳ್ಳೆನಾಗಬೇಕು ಅಂತ. ಒಳ್ಳೇನು ಆಗೋದು ಅವರಲ್ಲಿ ಇರುತ್ತೆ ಸರ್. ಒಳ್ಳೇನ ಆಗಕ್ಕೆ ಈ ಸಮಾಜ ಬಿಡ್ಬೇಕಲ್ಲ ಸರ್ ಮೈನು. ಅಲ್ಲೆಲ್ಲ ಒಂದು ಸರ್ಕಲ್ ಆಗಿ ಇದಾಗುತ್ತೆ. ಓ ನನ್ನ ಹೆಂಡತಿ ಹಂಗ್ ಮಾಡಿದ್ಲು, ನಮ್ ತಮ್ಮ ಹಂಗ್ ಮಾಡ್ದ, ಆಪೋಸಿಟ್ ಅವ್ನು ಹಿಂಗ್ ಮಾಡ್ದ, ಅವ್ನು ನೋಡಿಬೇಕು, ಅವ್ನು ಸುಮ್ನೆ ನನ್ನ ಮೇಲೆ ಕೇಸ್ ಹಾಕವನೆ, ಇದೆಲ್ಲ ಮೈಂಡ್ ಅಲ್ಲಿ ಓಡುತ್ತೆ ಸರ್. ಪಕ್ಕ ಇನ್ನೂ ದ್ವೇಷ ಜಾಸ್ತಿ ಆಗುತ್ತೆ. ದ್ವೇಷ ಜಾಸ್ತಿ ಆಗುತ್ತೆ ಸರ್. ಅಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ, ಅಲ್ಲಿ 2 ರೀತಿ ಮೈಂಡ್ ಸ್ಟಾರ್ಟ್ ಆಗುತ್ತೆ. ನಾನು ಪಶ್ಚಾತ್ತಾಪ ಪಡ್ತಿದ್ದೀನಿ, ಒಂದ್ ಕಡೆ ಖುಷಿ ಆಯ್ತು ಅವ್ನಿಗೆ ಹೊಡೆದಿದ್ದೀನಿ ಅಂತ, ಇನ್ನೊಂದ್ ಕಡೆ ಏನ್ ಯೋಚನೆ ಆಗುತ್ತೆ, ಈ ಅವ್ನಿಗೆ ಹೊಡೆಯೋದಕ್ಕೆ ಕಾರಣ ಯಾರು, ಅವ್ನು ಹೊಡೆಯೋ ಟೈಮಲ್ಲಿ ಏನೆಲ್ಲ ಹೇಳ್ಕೊಟ್ರು, ಈ ನನ್ನ ಮಗನ್ ಬಿಡಬಾರ್ದು. ಹಿಂಗೆ ಕ್ರೈಮ್ ಮೇಲೆ ಕ್ರೈಮ್ ಮಾಡ್ತಾರೆ ಸರ್ ಅವರು. ಆ ಒಂದು ಖುಷಿ, ಆ ಒಂದು ಟೆನ್ಷನ್ ಅಲ್ಲಿ ಏನ್ ಮಾಡ್ತಾರೆ, ಬೇಲ್ಗೋಸ್ಕರ ಹೊರಗಡೆ ಹೋಗಿ ಪ್ಲಾನ್ ಮಾಡ್ತಿರ್ತಾರೆ. ಅದೆಲ್ಲ ಆದ್ಮೇಲೆ ಕಾಮನ್ ಪರ್ಸನ್ಗೆ ತಮ್ಮ ಫ್ಯಾಮಿಲಿ ಮೇಲೆ ತುಂಬಾ ಗೌರವ ಬಂದ್ಬಿಡುತ್ತೆ ಸರ್. ನನ್ನ ಹೆಂಡತಿಗೆ ಯಾವನಾದ್ರೂ ಏನಾದ್ರು ಮಾಡಿದ್ರೆ ಅವನ್ನ ಬಿಡ್ಲೇಬಾರ್ದು. ಇದೆಲ್ಲ ನಡೀತಿದೆ ಸರ್. ಇದು ಹೊರಗಿನ ಪ್ರಪಂಚಕ್ಕೆ ಯಾರಿಗೂ ಗೊತ್ತಿಲ್ಲ. ಅಲ್ಲೂ ಹಂಗ ಮಸೀತಾರೆ ಸರ್ ಒಳಗಡೆ. ಆಮೇಲೆ ಅದನ್ನ ಅಲ್ಲನ್ನ ಮಸಿಯವರು ಯಾರು ಹೇಳಲ್ಲ ಸರ್, ಕಾಮನ್ ಆಗಿ ಯಾರು ಮಾತಾಡಲ್ಲ. ಒಳಗಡೆ ಕುದಿತಿರ್ತಾರೆ ಅವರು, 4 ಜನರ ಹತ್ರ ಯಾರು ಮಾತಾಡಲ್ಲ. ನಂದು ಇಂಟೆನ್ಷನ್ ಅಷ್ಟೇ ಸರ್. ನಾನು ಜಾಸ್ತಿ ಮಾತಾಡ್ತಿದ್ದೆ ಇಲ್ಲ ಅಂತಲ್ಲ, ನಾನು ಅಷ್ಟೇ ಸೈಲೆಂಟ್ ಆಗ್ತಿದ್ದೆ. ಯಾಕೆಳಿ ನಾನು ಸ್ವಲ್ಪ ತಿಳ್ಕೊಬೇಕಲ್ಲ ಸರ್. ನಾನು ಎಷ್ಟಂತ ಮಾತಾಡಿ, ನಿಮ್ಮ ಹತ್ರ ಎಷ್ಟಂತ ಮಾತಾಡಿ ಏನು, ನೀವೇ ನಿಮ್ದು ಯಾವ್ದೋ ಒಂದು ಕೇಸ್ ಮೇಲೆ ಬಂದಿರ್ತೀರಾ, ನೀವು ನಿಮ್ಮ ಹಿನ್ನೆಲೆ ಬಂದ್ಬಿಟ್ಟು ಕೋರ್ಟಿಗೆ ಬದುಕ್ತಿರೋ, ಅವ್ರು ಯಾರೋ ರಾಜಕಾರಣಿಗಳು ಸಪೋರ್ಟ್ ಇದೆ, ಅದು ಇದು ಎನಿವನ್, ನನ್ಗೆ ಹಂಗಿದೆ ಹಿಂಗಿದೆ. ನಮ್ಗೆ ಯಾರು ಇಲ್ವಲ್ಲ. ನಮಗೆ ಸ್ವಾತಂತ್ರ್ಯ ಅಲ್ಲಿಲ್ಲ. ನಮಗೆ ಸ್ವಾತಂತ್ರ್ಯ ಬೇಕು ಅಂದ್ರೆ ಹೊರಗಡೆ ಹೋಗ್ಬೇಕು. ಹೌದಲ್ಲ, ನೋಡ್ಬಿಟ್ಟಿದ್ದೀನಿ ಜೈಲು, ಸಾಕು, ನನ್ಗೆ ನನ್ನ ಹೆಂಡತಿನ ಚೆನ್ನಾಗಿ ಮಾತಾಡ್ಸ್ಬೇಕು. ಆದ್ರೂ ಹೊರಗಡೆ ಬಂದ್ರೆ ಮತ್ತೆ ಅದೇ ರಾಗ ಅದೇ ಆಡು ಸರ್. ಏನಿಲ್ಲ, ಹಣೆ ಬರ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.